ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕು ಸಂಕೋನಟ್ಟಿಯಲ್ಲಿ ಮಾಜಿ ಉಪ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಅಥಣಿಯ ಜನಪ್ರಿಯ ಶಾಸಕರು ಆದ ಶ್ರೀ ಲಕ್ಷ್ಮಣ ಸವದಿ ಅವರಿಂದ 2,000ಕ್ಕಿಂತ ಅಧಿಕ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ 85% ಅಧಿಕ ಅಂಕ ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ರು. ಪರೋಕ್ಷವಾಗಿ ಮತ್ತು ಅಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ನಮ್ಮೆಲ್ಲ ಗುರುಹಿರಿಯರಿಗೆ, ಕಾರ್ಯಕರ್ತರಿಗೆ, ಸ್ನೇಹಿತರಿಗೆ, ಅಧಿಕಾರಿಗಳಿಗೆ, ವಿಶೇಷವಾಗಿ ಶಿಕ್ಷಣ ಇಲಾಖೆಯ ಎಲ್ಲ ಶಿಕ್ಷಕರಿಗೆ ಮತ್ತು ಅಧಿಕಾರಿ ವರ್ಗದವರಿಗೆ, ಸೌದಿ ಕುಟುಂಬದ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ನಾವು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಅಸ್ತವ್ಯಸ್ತ ಆಗಿದ್ದೀರ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ ದಯವಿಟ್ಟು ಯಾರೂ ಕೂಡ ಅಪಾರ್ಥ ಮಾಡ್ಕೋಬಾರ್ದು. ಇದು ನಿಮ್ಮ ಕಾರ್ಯಕ್ರಮ ಅಂತಕ್ಕಂಥ ಭಾವನೆ ಇಟ್ಕೊಂಡು ತಾವೆಲ್ಲರೂ ಕೂಡ ಮಂಡಿಸಬೇಕು ಅಂತಕ್ಕಂಥ ಮಾತನ್ನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡುವಂತ ಸಹಾಯ ಸಹಕಾರ ಪ್ರಾರ್ಥನೆ ಮಾಡಿಕೊಂಡು ನಾನು ಮಾತಿಗೆ ಗೋಲ್ಗಳಿಂದ ಜರ್ಮನ್ ತಂಡವನ್ನು ವಹಿಸಿ ಒಲಿಂಪಿಕ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದುಕೊಂಡಿದೆ. ನೆಕ್ಸ್ಟ್ ನಡೆದುಕೊಂಡದ್ದು ಇತಿಹಾಸ. ಅದ್ರ ಬಗ್ಗೆ ನಾನು ಎಲ್ಲ ಪ್ರತಿಭಾ ಸಂಪರ್ಕ ಮಕ್ಕಳಿಗೆ ನಿಮ್ಮನ್ನ ಅಭಿನಯ ಬೆಳೆಯುವ ಸಲುವಾಗಿ ಇಲ್ಲಿ ಬಂದಿರುವಂಥದ್ದು. ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು, ಎಲ್ಲರಿಗೂ ಗೋಲ್ಡ್ ಮೆಡಲ್ ಕೊಡುವಂಥ ಒಂದು ಸಂದರ್ಭ. ಭಾರತ ದೇಶದ ಹಾಕಿ ತಂಡದ ನಾಯಕರಾಗಿರುವಂತಹ ಧ್ಯಾನ್ ಚಂದ್ ಅವರು ವೇದಿಕೆ ಮೇಲೆ ಬರಬೇಕು, ಬಂಗಾರದ ಪದಕವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಅನೌನ್ಸ್ ಮಾಡಿದ್ರು. ಧ್ಯಾನ್ ಚಂದ್ ಅವರು ಬಂದರು. ನಿಮ್ಗೆ ಆಶ್ಚರ್ಯ ಅನಿಸ್ತದ, ಹಾಕೊಳ್ಳೋ ಸರಿಯಾಗಿ ಬೂಟ್ ಇರಲಿಲ್ಲ, ಹರಿದ ಬೂಟ್ಗಳಿತ್ತು, ಸೂಟ್ ಇರಲಿಲ್ಲ, ಆಮೇಲೆ ಟಿ ಶರ್ಟ್ಸ್ ಚೆನ್ನಾಗಿರಲಿಲ್ಲ. ಅವ್ರು ವೇದಿಕೆ ಮೇಲೆ ಬಂದರು. ಅಡಾಲ್ಫ್ ಹಿಟ್ಲರ್ ನೋಡಿದ್ರು, ಏನು ಧ್ಯಾನ್ ಚಂದ್ ಹೇಳಿದ್ರು, ನೀನು ಭಾರತದವರಿಗೆ ಹೋಗ್ತಾರೆ. ಅಂಗವಿಕಲ ಒಂದು ಹಾಸ್ಟೆಲ್ಗೆ ಹೋದಾಗ ಮಕ್ಕಳು ಏನು ಕಾಲು ಮೂನಾಗಿರುವಂತ ಅಂಗವಿಕಲ ಮಕ್ಕಳು 3 kg ಇರುವಂತ ಕ್ಯಾಲಿಪರ್ಸ್ ಅನ್ನ ಹಾಕೊಂಡು ಓಡಾಡ್ತಾ ಇರ್ತವೆ. ಆ ಸಂದರ್ಭದಲ್ಲಿ ಆ ಮಕ್ಕಳು ಅನುಭವಿಸುವಂತ ವೇದನೆಯನ್ನು ಕಂಡು ಈ ಮಕ್ಕಳಿಗೆ ಏನಾದರೂ ನಾನು ಕೊಡುಗೆ ಕೊಡಬೇಕು ಅಂತ ಯೋಚನೆ ಮಾಡಿಕೊಂಡು ಬಂದು ಹಲವಾರು ವಿಜ್ಞಾನಿಗಳನ್ನ ಕುಳಿಸಿಕೊಂಡು ಚರ್ಚೆ ಮಾಡಿ ನ್ಯಾನೋ ಟೆಕ್ನಾಲಜಿಯಲ್ಲಿ 3 kg ಕ್ಯಾಲಿಪರ್ಸ್ ಕಾಲನ್ನು ತೆಗೆದು 300 ಗ್ರಾಮ್ ನ್ಯಾನೋ ಟೆಕ್ನಾಲಜಿಯ ಕ್ಯಾಲಿಪರ್ಸ್ ಅನ್ನು ತಯಾರು ಮಾಡಿ ಸ್ವತಃ ಅಬ್ದುಲ್ ಕಲಾಂ ಅವರೇ ತೆಗೆದುಕೊಂಡು ಹೋಗಿ ಏನು ಅಂಗವಿಕಲರ ಹಾಸ್ಟೆಲ್ಗೆ ಹೋಗಿ ಮಕ್ಕಳಿಗೆ 300 ಗ್ರಾಮ್ ಇರುವಂತ ಕ್ಯಾಲಿಪರ್ಸ್ ಅನ್ನು ಕೊಟ್ಟು ಮಕ್ಕಳಿಗೆ ಕೊಡ್ತಾರೆ. ಆ ಮಕ್ಕಳು ಓಡಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಶ್ರೀ ಶಿವಬಸವ ಸ್ವಾಮಿಗಳು, ಸುಕ್ಷೇತ್ರ ಶ್ರೀ ಗಚ್ಚಿನಮಠ ಅಥಣಿ, ಪರಮ ಪೂಜ್ಯ ಶ್ರೀ ಡಾಕ್ಟರ್ ಮಹಂತ ಪ್ರಭು ಸ್ವಾಮಿಗಳು, ವಿರಕ್ತ ಮಠ ಶ್ರೀಗುಣಶ್ರೀ ಅಧ್ಯಕ್ಷರು, ಮಾಜಿ ಉಪ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಹಾಗೂ ಅಥಣಿ ಮತಕ್ಷೇತ್ರದ ಜನಪ್ರಿಯ ಶಾಸಕರು ಆದ ಶ್ರೀ ಲಕ್ಷ್ಮಣ ಸವದಿ ವಿಶೇಷ ಉಪನ್ಯಾಸ ನೋಡೋದಾದ್ರೆ ಶ್ರೀ ಶರಣಯ್ಯ ಭಂಡಾರಿ ಮಠ, ಎಸ್ಪಿ ವಿಜಿಂಡಂ ಕರಿಯರ ಅಕಾಡೆಮಿ ಧಾರವಾಡ ಮತ್ತು ವಿಜಯಪುರ, ಶ್ರೀ ಚಿದಾನಂದ ಸವದಿ ಯುವ ನಾಯಕರು ಅಥಣಿ, ಶ್ರೀ ಶಿವಕುಮಾರ ಸವದಿ ಯುವ ನಾಯಕರು ಅಥಣಿ ಹಾಗೂ ಸಾವಿರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು, ಪೋಷಕರು, ರಾಜಕೀಯ ಗಣ್ಯಮಾನ್ಯರು ಹಾಗೂ ಶಿಕ್ಷಕರು ಈ ಪ್ರತಿಭಾ ಪುರಸ್ಕಾರ ಸಮಾರಂಭಕ್ಕೆ ಆಗಮಿಸಿದ್ರು. ಭರತ ಮುರಗುಂಡೆ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.